ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಯಾವ ಹೆಂಡತಿ ತನ್ನ ಗಂಡನ ಜೊತೆ ಮಲಗುವುದಿಲ್ಲವೋ, ಗಂಡನಿಂದ ದೂರವಿರುತ್ತಾಳೋ ಅವರೆಲ್ಲರೂ ಈ ಕಥೆಯನ್ನು ತಪ್ಪದೆ ನೋಡಿ. ನೀವು ಮಾಡುತ್ತಿರುವುದು ಎಷ್ಟು ದೊಡ್ಡ ತಪ್ಪು ಎಂದು ನಿಮಗೆ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಇದು ಒಂದು ಧಾರ್ಮಿಕ ಕಥೆಯ ಭಾಗವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಒಮ್ಮೆ ನಾರದ ಮುನಿಗಳು ಭೂಲೋಕ ಸಂಚಾರ ಮಾಡುತ್ತಿದ್ದಾಗ ಒಂದು ವಿಚಿತ್ರ ಘಟನೆಯನ್ನು ನೋಡಿದರು. ಅವಂತಿ ಎಂಬ ನಗರದಲ್ಲಿ ಸೋಮ ಎಂಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡುತ್ತಿದ್ದನು. ಆ ಸೋಮನ ಹೆಂಡತಿ ತುಂಬಾ ಸುಂದರವಾಗಿದ್ದಳು. ಸೋಮನಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಸಹ ಇದ್ದರು. ಒಂದು ದಿನ ಸೋಮನು ಮಧ್ಯರಾತ್ರಿಯಲ್ಲಿ ಗಾಡಿಗೆ ಹೋಗಿ ಒಬ್ಬ ಸ್ತ್ರೀಯನ್ನು ಭೇಟಿಯಾದನು. ಆಗ ಆ ಸ್ತ್ರೀ ಸೋಮನಿಗೆ, ನೀವು ಬರಲು ಏಕೆ ಇಷ್ಟು ತಡವಾಯಿತು? ನಾನು ನಿಮ್ಮ ದಾರಿಯನ್ನು ಬಹಳ ಹೊತ್ತಿನಿಂದ ಕಾಯುತ್ತಿದ್ದೆ ಎನ್ನುತ್ತಾಳೆ. ಆಗ ಸೋಮನು, ಇವತ್ತು ನನ್ನ ಹೆಂಡತಿ ಬೇಗ ಮಲಗಲಿಲ್ಲ, ಅದಕ್ಕೆ ನನಗೆ ತಡವಾಯಿತು. ಬೇಗ ಹೋಗೋಣ, ಪಕ್ಕದಲ್ಲಿರುವ ಗುಡಿಸಲಿಗೆ ಹೋಗಿ ಬರೋಣ, ಏಕೆಂದರೆ ಬೆಳಗಾಗುವ ಸಮಯ ಹತ್ತಿರವಾಗಿದೆ. ಅಷ್ಟರೊಳಗೆ ನಾವು ನಮ್ಮ ಮನೆಗಳಿಗೆ ತಲುಪಬೇಕು ಎಂದನು. ಆಗ ಆ ಸ್ತ್ರೀಯು ಸಹ, ಹೌದು, ನನ್ನ ಗಂಡನು ಸಹ ಬೇಗ ಹೇಳುತ್ತಾನೆ, ಹಾಗಾಗಿ ನಾವು ಬೆಳಗಾಗುವುದರೊಳಗೆ ಇಲ್ಲಿಂದ ಹೋಗಬೇಕು ಎಂದಳು. ಅವರಿಬ್ಬರು ಆ ಗುಡಿಸಲಿಗೆ ಹೋಗಿ ಸ್ವಲ್ಪ ಸಮಯ ಸಂತೋಷವಾಗಿ ಕಳೆದರು. ಈ ರೀತಿಯಾಗಿ ಆ ಸೋಮನು ತನ್ನ ಹೆಂಡತಿಗೆ ಮೋಸ ಮಾಡಿ ಆ ಸ್ತ್ರೀಯೊಂದಿಗೆ ಸಂಬಂಧ ಇಟ್ಟುಕೊಂಡನು. ಆ ಸ್ತ್ರೀಯು ಸಹ ತನ್ನ ಗಂಡನಿಗೆ ಮೋಸ ಮಾಡಿ ಸೋಮನೊಂದಿಗೆ ಸಂಬಂಧ ಇಟ್ಟುಕೊಂಡಳು. ಇದನ್ನು ಗಮನಿಸಿದ ನಾರದ ಮುನಿಗಳು ಈ ರೀತಿಯಾಗಿ ಯೋಚನೆ ಮಾಡಿದರು, ಯಾವ ಸ್ತ್ರೀಯರು ತಮ್ಮ ಗಂಡನಿಗೆ ಮೋಸ ಮಾಡುತ್ತಾರೋ ಅವರ ಜೀವನದಲ್ಲಿ ಏನಾಗುತ್ತದೆ, ಹಾಗೆಯೇ ಯಾವ ಪುರುಷರು ತಮ್ಮ ಹೆಂಡತಿಗೆ ಮೋಸ ಮಾಡುತ್ತಾರೋ ಅವರ ಜೀವನದಲ್ಲಿ ಏನಾಗುತ್ತದೆ. ಈ ವಿಷಯವನ್ನು ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕೆಂದು ತಕ್ಷಣ ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ, ಸ್ವಾಮಿ, ಇಂದು ನಾನು ಒಂದು ವಿಚಿತ್ರ ಘಟನೆಯನ್ನು ನೋಡಿದೆ. ಅದೇನೆಂದರೆ, ಒಬ್ಬ ಹೆಂಡತಿ ತನ್ನ ಗಂಡ ಮಲಗಿದ ನಂತರ ಕಾಡಿನಲ್ಲಿರುವ ಒಂದು ಗುಡಿಸಲಿನ ಬಳಿಗೆ ಹೋಗಿ ಒಬ್ಬ ಪರಪುರುಷನಿಗಾಗಿ ಕಾಯುತ್ತಿದ್ದಳು. ಅದೇ ಸಮಯದಲ್ಲಿ ಒಬ್ಬ ಪುರುಷನು ತನ್ನ ಹೆಂಡತಿ ಮಕ್ಕಳು ಮಲಗಿದ ನಂತರ ಆ ಗುಡಿಸಲಿನ ಬಳಿ ಬಂದನು. ಅವರಿಬ್ಬರು ಅಲ್ಲಿ ಶಾರೀರಿಕ ಸಂಬಂಧ ಇಟ್ಟುಕೊಂಡರು. ಆ ಸ್ತ್ರೀ ತನ್ನ ಗಂಡನಿಗೆ ಮೋಸ ಮಾಡುತ್ತಿದ್ದಾಳೆ, ಆ ಪುರುಷನು ತನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡುತ್ತಿದ್ದಾನೆ. ಇವೆಲ್ಲವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಶುರುವಾಗುತ್ತಿವೆ. ನಾನು ಎಷ್ಟೇ ಯೋಚಿಸಿದರೂ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ ಎಂದರು. ಆಗ ಶ್ರೀ ಮಹಾವಿಷ್ಣುವು, ನಾರದ, ಏಕೆ ಅಷ್ಟು ಚಿಂತೆ ಮಾಡುತ್ತಿದ್ದೀಯಾ? ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ನನಗೆ ಹೇಳು. ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಲು ನಾನು ಸಿದ್ಧನಿದ್ದೇನೆ ಎಂದರು. ಆಗ ನಾರದ ಮುನಿ, ಸ್ವಾಮಿ, ಮೊದಲ ಪ್ರಶ್ನೆ ಏನೆಂದರೆ, ಸ್ತ್ರೀಯರು ತಮ್ಮ ಗಂಡನನ್ನು ತಮ್ಮ ಹತ್ತಿರಕ್ಕೆ ಬಿಟ್ಟುಕೊಳ್ಳುವುದಿಲ್ಲ. ಅಂತ ಸ್ತ್ರೀಯರ ಜೀವನದಲ್ಲಿ ಏನಾಗುತ್ತದೆ? ಅವರ ಗಂಡನು ಅವರ ಹತ್ತಿರ ಮಲಗದಿರುವುದರಿಂದ ಅವರಿಗೆ ಎಂತ ಪಾಪ ತಗುಲುತ್ತದೆ? ಸ್ತ್ರೀಯರು ತಮ್ಮ ಜೀವನದಲ್ಲಿ ಎಂತ ತಪ್ಪುಗಳನ್ನು ಮಾಡುವುದರಿಂದ ಜೀವನದುದ್ದಕ್ಕೂ ಅಳುತ್ತಾ ಇರುತ್ತಾರೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಸ್ವಾಮಿ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ನಾರದ, ನೀನು ಇಂದು ಲೋಕ ಕಲ್ಯಾಣಕ್ಕಾಗಿ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀಯಾ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ, ಆದರೆ ಗಮನವಿಟ್ಟು ಕೇಳು ಎಂದು ಹೇಳಿ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ನಾರದ, ನಾನು ಈಗ ಹೇಳುವ ವಿಷಯಗಳನ್ನು ಪೂರ್ತಿಯಾಗಿ ಕೇಳುವವರ ದಾಂಪತ್ಯ ಜೀವನವು ಸಂತೋಷವಾಗಿ ಬದಲಾಗುತ್ತದೆ, ಅವರಿಗೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಈ ವಿಷಯಗಳನ್ನು ಮಧ್ಯದಲ್ಲಿ ಕೇಳಿ ಬಿಟ್ಟು ಬಿಡುವವರು ಅಷ್ಟ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ಪೂರ್ತಿಯಾಗಿ ಶ್ರದ್ಧೆಯಿಂದ ಕೇಳಿ ಎಂದು ಹೇಳಿ ಶ್ರೀ ಮಹಾವಿಷ್ಣುವು ಈ ರೀತಿಯಾಗಿ ಹೇಳುತ್ತಾರೆ. ನಾರದ, ಇಂದಿನ ಕಾಲದಲ್ಲಿ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಬಿಟ್ಟು ಪರಪುರುಷರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಹಾಗೆಯೇ ಗಂಡಂದಿರು ಸಹ ತಮ್ಮ ಹೆಂಡತಿಯರನ್ನು ಬಿಟ್ಟು ಪರಸ್ತ್ರೀಯರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಕಲಿಯುಗದಲ್ಲಿ ಇದೆಲ್ಲ ದೊಡ್ಡ ವಿಷಯವೇನೂ ಅಲ್ಲ. ನಾರದ, ಇಂದು ನಾನು ನಿನಗೆ ಯಾವ ಸ್ತ್ರೀಯು ತನ್ನ ಗಂಡನನ್ನು ತನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ಳುವುದಿಲ್ಲ ಮತ್ತು ಗಂಡನೊಂದಿಗೆ ಮಲಗುವುದಿಲ್ಲವೋ ಅಂತ ಸ್ತ್ರೀಯರಿಗೆ ಎಂತ ಪಾಪ ತಗುಲುತ್ತದೆ ಎಂದು ಹೇಳುತ್ತೇನೆ. ಆದ್ದರಿಂದ ನೀನು ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ನಾರದರಿಗೆ ಒಂದು ಕಥೆಯನ್ನು ಹೇಳಲು ಶುರು ಮಾಡುತ್ತಾರೆ. ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸ ಮಾಡುತ್ತಿದ್ದನು.
ಮಾಡಿದನು. ಆ ವ್ಯಾಪಾರಿಯು ಬಹಳ ಧನವಂತನಾಗಿದ್ದನು. ಅವನಿಗೆ ಒಬ್ಬ ಮಗನು ಸಹ ಇದ್ದನು. ಆ ವ್ಯಕ್ತಿ ವ್ಯಾಪಾರದಲ್ಲಿ ಎಷ್ಟೇ ಹಣವನ್ನು ಸಂಪಾದಿಸಿದರೂ ತಂದು ತನ್ನ ಹೆಂಡತಿಗೆ ಕೊಡುತ್ತಿದ್ದನು. ಅವನು ತನ್ನ ಮಗನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಆ ವ್ಯಾಪಾರಿಯು ತನ್ನ ಮಗನಿಗೆ ಬಹಳಷ್ಟು ಸ್ವಾತಂತ್ರ್ಯ ಕೊಟ್ಟನು. ತಾನು ಏನು ಬಯಸುತ್ತಾನೋ ಅದನ್ನು ಮಾಡುತ್ತಿದ್ದನು. ಅತಿ ಪ್ರೀತಿಯ ಕಾರಣದಿಂದ ಆ ಯುವಕನು ಕೆಟ್ಟ ಸಹವಾಸ ಬೆಳೆಸಿಕೊಂಡನು. ಕೊನೆಗೆ ಕೆಟ್ಟ ಸಹವಾಸಗಳನ್ನು ಮಾಡಿ ದಾರಿ ತಪ್ಪಿದನು. ಆ ಯುವಕನು ಜೂಜಾಟ ಆಡುತ್ತಿದ್ದನು, ಮದ್ಯಪಾನ ಮಾಡುತ್ತಿದ್ದನು. ತನ್ನ ತಂದೆ ಸಂಪಾದಿಸಿದ ಹಣವನ್ನೆಲ್ಲ ಜೂಜಿನಲ್ಲಿ ಕಳೆದುಕೊಳ್ಳುತ್ತಿದ್ದನು. ತಾಯಿಗೆ ಸುಳ್ಳು ಹೇಳಿ ಮನೆಯಿಂದ ಹಣವನ್ನು ತೆಗೆದುಕೊಂಡು ವೇಶ್ಯರ ಬಳಿಗೆ ಹೋಗುತ್ತಿದ್ದನು. ಒಮ್ಮೆ ಆ ವ್ಯಾಪಾರಿಗೆ ತನ್ನ ಮಗನು ವೇಶ್ಯರ ಬಳಿಗೆ ಹೋಗುತ್ತಿದ್ದಾನೆ, ಮದ್ಯಪಾನ ಮಾಡುತ್ತಿದ್ದಾನೆ ಮತ್ತು ಜೂಜಾಡುತ್ತಿದ್ದಾನೆ ಎಂದು ಇತರರು ಹೇಳಿದರು. ಆಗ ವ್ಯಾಪಾರಿಯು, ನನ್ನ ಮಗ ಬಹಳ ಕೆಟ್ಟ ಮಾರ್ಗದಲ್ಲಿ ಹೋಗಿದ್ದಾನೆ, ಈಗ ಹೇಗಾದರೂ ಮಾಡಿ ಏನಾದರೂ ಮಾಡಬೇಕು ಎಂದು ಯೋಚನೆ ಮಾಡುತ್ತಾನೆ. ಕೊನೆಗೆ ಆ ವ್ಯಾಪಾರಿಯು, ನಾನು ತಕ್ಷಣ ನನ್ನ ಮಗನಿಗೆ ಮದುವೆ ಮಾಡಿದರೆ ಆಗ ಅವನು ಈ ಕೆಟ್ಟ ಚಟಗಳನ್ನೆಲ್ಲ ಮರೆತು ಬಿಡುತ್ತಾನೆ ಮತ್ತು ವೇಶ್ಯರ ಬಳಿಗೆ ಹೋಗುವುದನ್ನು ಸಹ ನಿಲ್ಲಿಸುತ್ತಾನೆ ಎಂದು ಯೋಚಿಸಿ ಪಕ್ಕದ ನಗರದ ಒಬ್ಬ ದೊಡ್ಡ ವ್ಯಾಪಾರಿಯ ಮಗಳೊಂದಿಗೆ ತನ್ನ ಮಗನಿಗೆ ವಿವಾಹ ಮಾಡಿಸಿದನು. ಆ ಯುವಕನ ಹೆಂಡತಿಯ ಹೆಸರು ಮೋಹಿನಿ. ಆಕೆ ತುಂಬಾ ಸುಂದರವಾಗಿದ್ದಳು, ಜೊತೆಗೆ ಗುಣವಂತೆ ಕೂಡ. ಅನೇಕ ಒಳ್ಳೆಯ ಲಕ್ಷಣಗಳನ್ನು ಕೂಡ ಆ ಸ್ತ್ರೀ ಹೊಂದಿದ್ದಳು. ಆ ಯುವಕನು ಮದುವೆಯಾದ ನಂತರ ವೇಶ್ಯರಿಂದ ದೂರವಾದನು. ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ಕಳೆದನು. ಸ್ವಲ್ಪ ಕಾಲದ ನಂತರ ಆ ಯುವಕನ ತಂದೆ ತಾಯಿ ಇಬ್ಬರು ಸಹ ಮರಣ ಹೊಂದಿದರು. ಆ ಯುವಕನಿಗೆ ಕಾಮವಾಸನೆ ತಣ್ಣಗಾಯಿತು. ಆದರೆ ಅವನಿಗೆ ಜೂಜಾಡುವ ಅಭ್ಯಾಸ ಹೋಗಲಿಲ್ಲ. ಜೂಜಾಡುತ್ತಾ ಆಡುತ್ತಾ ತನ್ನಲ್ಲಿದ್ದ ಹಣವನ್ನೆಲ್ಲ ಕಳೆದುಕೊಂಡನು. ಅವನ ಹತ್ತಿರ ಸಂಪಾದಿಸುವ ಬುದ್ಧಿ ಸಹ ಇರಲಿಲ್ಲ. ತನ್ನ ತಂದೆ ಸಂಪಾದಿಸಿದ ಸಂಪತ್ತನ್ನೆಲ್ಲ ಕಳೆದುಕೊಂಡನು. ಆಗ ಆ ಯುವಕನ ಹೆಂಡತಿ ಅವನಿಗೆ, ಸ್ವಾಮಿ, ಇಂದು ನಮಗೆ ತಿನ್ನಲು ಸಹ ಏನೂ ಇಲ್ಲ. ನೀವು ರಾಜರ ಬಳಿಗೆ ಹೋಗಿ ಏನಾದರೂ ಕೆಲಸ ಕೇಳಿ, ನಮಗೆ ಜೀವನ ಸಾಗಿಸಲು ಹಣ ಬೇಕಲ್ಲವೇ ಎಂದಳು. ಆಗ ಯುವಕನು ರಾಜರ ಬಳಿಗೆ ಹೋಗಿ ಕೆಲಸ ಕೇಳಿದನು. ಆಗ ರಾಜರು, ಯಾರಿಗೆ ಏನು ಕೆಲಸ ಬರುತ್ತದೋ ಅದೇ ಕೆಲಸದಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದರು. ಆದರೆ ಈ ಯುವಕನಿಗೆ ಯಾವುದೇ ಕೆಲಸವು ಬರುತ್ತಿರಲಿಲ್ಲ. ಆದ್ದರಿಂದ ರಾಜರು ಅವನಿಗೆ ಯಾವುದೇ ಕೆಲಸವನ್ನು ಕೊಡಲಿಲ್ಲ. ಆದರೆ ಈ ವ್ಯಕ್ತಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಸಹ ಇದ್ದರು. ಅವರಿಗೂ ಮದುವೆಯ ಸಮಯ ಬಂದಿತ್ತು. ಹಣದ ಅವಶ್ಯಕತೆ ತುಂಬಾ ಇತ್ತು. ಆದರೆ ಅವನ ಬಳಿ ₹1 ಸಹ ಇರಲಿಲ್ಲ. ಅಂತ ಸಮಯದಲ್ಲಿ ಅವನ ಮನೆಯನ್ನು ನಡೆಸುವುದು ಸಹ ಬಹಳ ಕಷ್ಟವಾಗಿತ್ತು. ಅವನ ದೇಹದ ಶಕ್ತಿಯೆಲ್ಲ ವ್ಯರ್ಥವಾಗಿ ಒಂದು ರೀತಿ ಬಲಹೀನನಾಗಿದ್ದನು. ಸೋಮನು ತನ್ನ ಯೌವನದಲ್ಲಿ 3 ದೊಡ್ಡ ತಪ್ಪುಗಳನ್ನು ಮಾಡಿರುತ್ತಾನೆ. ಮೊದಲನೆಯದು, ಯಾವುದೋ ಒಂದು ವಿಷಯದಲ್ಲಿ ಕೌಶಲ್ಯವನ್ನು ಕಲಿಯದಿರುವುದು. ಜೀವನದ ಆರಂಭದಲ್ಲಿ ಯಾವುದೇ ಕೌಶಲ್ಯವನ್ನು ಕಲಿಯದ ಕಾರಣ ಜೀವನದುದ್ದಕ್ಕೂ ಕಷ್ಟಗಳನ್ನು ಎದುರಿಸುತ್ತಾನೆ. ಎರಡನೆಯದು, ಕೆಲಸಗಳನ್ನು ಮುಂದೂಡುವುದು. ತನ್ನ ಯೌವನದಲ್ಲಿ ಕೆಲಸಗಳನ್ನು ಮುಂದೂಡುತ್ತಾ ಸಮಯವನ್ನು ವ್ಯರ್ಥ ಮಾಡಿ ತನ್ನ ಗುರಿಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಮೂರನೆಯದು, ಕೆಟ್ಟ ಸಹವಾಸ. ಕೆಟ್ಟ ಸಹವಾಸದಿಂದ ತನ್ನ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುವುದನ್ನು ತಾನೇ ತಡೆದುಕೊಳ್ಳುತ್ತಾನೆ. ಸೋಮನು ಒಂದು ದಿನ ಕಾಮ ವಾಸನೆಯಿಂದ ತನ್ನ ಹೆಂಡತಿಯ ಬಳಿಗೆ ಹೋಗುತ್ತಾನೆ. ಆಗ ಅವಳು ಈ ರೀತಿಯಾಗಿ ಹೇಳುತ್ತಾಳೆ, ಸ್ವಾಮಿ, ಈ ಲೋಕದಲ್ಲಿ ಕಾಮ ಒಂದೇ ದೊಡ್ಡ ಸುಖವಲ್ಲ. ಕಾಮದಿಂದ ಕುರುಡಾದವರ ಜೀವನ ಹಾಳಾಗುತ್ತದೆ. ನಮ್ಮಿಬ್ಬರ ವಯಸ್ಸು ಈಗ ಅರ್ಧಕ್ಕಿಂತ ಹೆಚ್ಚಾಗಿದೆ. ನಾನು ಈ ಸಮಯದಲ್ಲಿ ದೇವರಿಗೆ ಸೇವೆ ಮಾಡಲು ಬಯಸುತ್ತೇನೆ. ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವುದು ಈಗ ನಮ್ಮ ಏಕೈಕ ಗುರಿ. ನಿಮ್ಮ ಯೌವನವನ್ನು ಹೀಗೆ ವ್ಯರ್ಥ ಮಾಡಿಕೊಂಡಿರೋ ವೃದ್ಧಾಪ್ಯವನ್ನು ಸಹ ಅದೇ ರೀತಿ ವ್ಯರ್ಥ ಮಾಡಿಕೊಳ್ಳಬೇಡಿ. ನಾವು ಪೂಜೆ, ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಬೇಕು. ಹೀಗೆ ಆಕೆ ತನ್ನ ಪತಿಯೊಂದಿಗೆ ಶಾರೀರಿಕ ಸಂಬಂಧವನ್ನು ನಿರಾಕರಿಸಿದ್ದರಿಂದ ಸೋಮನು ತಪ್ಪು ದಾರಿಯಲ್ಲಿ ನಡೆದು ಮತ್ತೊಬ್ಬ ಪರಸ್ತ್ರೀ ಪ್ರೀತಿಯ ಬಲೆಗೆ ಬೀಳುತ್ತಾನೆ. ನಂತರ ಶ್ರೀ ವಿಷ್ಣುವು ನಾರದರಿಗೆ ಈ ರೀತಿಯಾಗಿ ಹೇಳುತ್ತಾರೆ, ನಾರದ, ಸೋಮನ ಹೆಂಡತಿ ಮಾಡಿದಂತೆ ಹೆಂಗಸರು ತಮ್ಮ ಗಂಡನನ್ನು ಹೀಗೆ ಸಂಪೂರ್ಣವಾಗಿ ದೂರವಿಡಬಾರದು. ಹೆಂಡತಿಯು ತನ್ನ ಗಂಡನಿಗೆ ರಾತ್ರಿ ಸಮಯದಲ್ಲಿ ಏಕಾಂಗಿಯಾಗಿ ಇರಲು ಬಿಡಬಾರದು. ಯಾವುದೇ ಕಾರಣಕ್ಕೂ ಪತಿಯು ತನ್ನ ಗಂಡನೊಂದಿಗೆ ಶಾರೀರಿಕ ಸಂಬಂಧಗಳನ್ನು ತ್ಯಾಗ ಮಾಡಿದರೆ ಗಂಡನು ತಪ್ಪು ಮಾರ್ಗಕ್ಕೆ ಹೋಗುವ ಸಾಧ್ಯತೆ ಇದೆ. ಗಂಡನು ಯಾವಾಗಲೂ ಕಾಮವಾಸನೆಯಲ್ಲಿದ್ದರೆ ಪತ್ನಿಯು ಅವನನ್ನು ನಿಧಾನವಾಗಿ ಬದಲಾಯಿಸಲು ಪ್ರಯತ್ನಿಸಬೇಕು.
ದೇವರ ಚರ್ಚೆಗಳು, ಒಳ್ಳೆ ವಿಚಾರಗಳನ್ನು ಅವನಿಗೆ ಕೇಳಿಸಬೇಕು. ಅವನನ್ನು ಸರಿಯಾದ ಮಾರ್ಗಕ್ಕೆ ತರಬೇಕು. ಗಂಡ ಮತ್ತು ಹೆಂಡತಿ ಗಾಡಿಗೆ 2 ಚಕ್ರಗಳಂತೆ. ಒಂದು ಚಕ್ರದಿಂದ ಗಾಡಿ ನಡೆಯುವುದಿಲ್ಲ. ಆದ್ದರಿಂದ ಹೆಂಡತಿಯು ತನ್ನ ಗಂಡನ ಇಚ್ಛೆಗಳನ್ನು ಪೂರೈಸುತ್ತಾ ಅವನನ್ನು ಸರಿಯಾದ ದಾರಿಯಲ್ಲಿ ನಿಲ್ಲಿಸಬೇಕು. ಇಂಥ ಸ್ತ್ರೀಯರನ್ನು ಸಮಾಜದಲ್ಲಿ ಶ್ರೇಷ್ಠರು ಎಂದು ಹೇಳುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.